ಕುಡಿದು ಕೊಪ್ಪಳಿಸಿ ನಂಗೂ ಫುಲ್ಲು ಸುಸ್ತಾಗ್ಬಿಟ್ಟಿರಿ, ಮಾತಾಡಕ್ಕೆ ಆಯ್ತಾ ಇಲ್ಲ. ತಾಲಿಬಾನ್ ಅಲ್ಲ ಅಲ್ಲ ಆ ಸಾಂಗ್ಗೆ DJ ಪಾರ್ಟಿ ಅಲ್ವಾ, ಆದ ನತ್ತಗಿ ಡೇಟಲ್ಲಿ ಇವತ್ತು ಪಾರ್ಟಿ ಮಾಡಿರೋದು ಸರ್. ಟೇಟು ಕೆಪಾಸಿಟಿ 1000 ಜನ ಇರ್ಬೋದು. ನಾವು ಟೇಟು ಒಳಗಡೆ 3000 ಪ್ಲಸ್ ಜನ ಅವ್ರೆ. ಎಷ್ಟು ಮಟ್ಟಿಗೆ ಸಖತ್ ಖುಷಿ ಇದು. ಚಿನ್ನ ದಪ್ಪಿರೋ ಅಂತ ರೆಡಿಯಾ, ನಮ್ಮ ಬಾಸ್ ಅಂದ್ರೆ ಯಾವತ್ತು ನಗುಮುಖ ಒಡೆಯ, ಯಾವತ್ತು ಅಷ್ಟೇ. ಎಲ್ಲ ಬಂದು ಥಿಯೇಟರ್ ನೋಡಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮ ಬಾಸ್ ಪವರ್ ಸ್ಟಾರ್ ಎಲ್ಲ ಬಂದು ನೋಡಿ. ನಾಡಿದ್ದು ನಮ್ಮ ಬಾಸ್ ಬರ್ತ್ಡೇ ಐತೆ. ಹ್ಯಾಪಿ ಬರ್ಡೇ ಬಾಸ್, ಥ್ಯಾಂಕ್ ಯು. 2002ರಲ್ಲಿ ಇದೇ ಟಾಕೀಸಲ್ಲಿ ನಾನು ಸಿನಿಮಾ ನೋಡಿದ್ದೆ ಸರ್. ಅದು ಸತತವಾಗಿ 6 ಬಾರಿ ಸಿನಿಮಾ ನೋಡಿದ್ದೆ ನಾನು. ಬಾಸ್ ಎಂಟ್ರಿ ಆಗ್ತಾರಲ್ಲ ಆ ಸೀನಲ್ಲಿ, ಆ ಜನಗಳ ಮಧ್ಯೆ ಎಗರಿ ಬರ್ತಾರಲ್ಲ ಆ ಸೀನ್ಗೋಸ್ಕರ, ಮತ್ತೆ ತಾಲಿಬಾನ್ ಅಲ್ಲಲ್ಲ ಸಾಂಗಿಗೋಸ್ಕರ 6 ಸತಿ ನೋಡಿದ್ದೀನಿ ಇದೇ ನರ್ತಕಿ ಟಾಕೀಸಲ್ಲೇನೆ. ಬಾಸ್ತು ನಾವೇನು ಹೇಳಂಗಿಲ್ಲ ಸರ್. ಅವ್ರ ಆ್ಯಕ್ಟಿಂಗು, ಅವ್ರ ಸ್ಟೆಂಟು, ಅವ್ರ ಡ್ಯಾನ್ಸು ಏನು ಹೇಳಂಗಿಲ್ಲ. ಏನಂದರೆ ಈ ಸಿನಿಮಾದಲ್ಲಿ ಬಾಸ್ನ ಮಿಸ್ ಮಾಡ್ಕೊತೀವಿ ಅನ್ನೋದು ಒಂದೇ ಬೇಜಾರು ನಮಗೆ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಬಾಸ್ ನಿಮಗೆ. ಹಂಗೆ ಅಶ್ವಿನಿ ಅಕ್ಕಂಗೂ ಹುಟ್ಟುಹಬ್ಬದ ಶುಭಾಶಯಗಳು ಅಶ್ವಿನಿ ಅದಕ್ಕೆ ನಿಮಗೂ ಕೂಡ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಪ್ರತಿ ವರ್ಷ ಅಪ್ಪು, ಅಭಿ, ವೀರಕಣಿಗ, ಮೌರ್ಯ, ಆಕಾಶ್, ಅರಸ ಆ ಥರ ಒಂದೊಂದು ಸಿನಿಮಾ ಒಂದೊಂದು ವರ್ಷ ರಿಲೀಸ್ ಮಾಡಿ ಅದಕ್ಕೆ ಅಂತ ದಯವಿಟ್ಟು ಅಶ್ವಿನಿ ಅದಕ್ಕೆ ನಾವು ಕೈ ಮುಗಿ ಕೇಳ್ಕೊಂತೀವಿ. ಜೈ ಅಪ್ಪು ಬಾಸ್. ನಮ್ಮ ಕನ್ನಡ ಕಂದ ಅಪ್ಪು, ಅವರ ಲೈಫಲ್ಲಿ ಇಲ್ಲ ತಪ್ಪು. ಅವರು ಮಾಡಿದ ಸಿನಿಮಾ ಇಷ್ಟು, ಹೆಸರು ಮಾಡಿದ ಬೇಕಾದಷ್ಟು. ದೇವರ ಫೋಟೋ ಜೊತೆಗೆ ಇಟ್ಟು ಪೂಜೆ ಮಾಡ್ತಾರೆ. ಜಾತಿ ಧರ್ಮ ಏನು ನೋಡ್ದೆ ಬ್ಯಾನರ್ ಹಾಕ್ತಾರೆ. ಯಾವುದೇ ಏರಿಯಾದಲ್ಲೂ ಹೋದ್ರು ಅವರ ಫ್ಯಾನ್ಸು ಇರ್ತಾರೆ. ಅಪ್ಪಿ ತಪ್ಪಿ ಕೆಮ್ಮಿದೆ ಗುರಾಯಿಸ್ಕೊಂಡು ಬರ್ತಾರೆ. ರಿಯಲಲ್ಲೂ ಅಪ್ಪು ನಂಬರ್ 1. ಇಂಥ ಹೆಸರು ಇಂಥ ಕ್ರೇಜು ಯಾರಿಗೂ ಇಲ್ಲ ಮ್ಯಾನ್. ರಿಯಲಲ್ಲೂ ಅಪ್ಪು ನಂಬರ್ 1. ಇಂಥ ಹೆಸರು ಇಂಥ ಕ್ರೇಜು ಯಾರಿಗೂ ಇಲ್ಲ ಮ್ಯಾನ್. ಜೈ ಅಪ್ಪು ಬಾಸ್. ಏನಾದ್ರಿಗೆ ಎಂಟ್ರಿ ಕೊಟ್ಟಾರೆ ಬಾಸ್ ಕ್ರೇಜ್ ಫುಲ್ಲು. ಇಂಡಸ್ಟ್ರಿಗೆ 1000 ಜನ ಹೀರೋ ಬರ್ತಾರೆ ಹೋಗ್ತಾರೆ. ಇಲ್ಲಿರೋ ಒಬ್ಬರೇ ನಂಬರ್ 1 ಅಪ್ಪು ಲೋಕಲ್. ಸೂಪರ್ ಸೂಪರ್ ಫಿಲ್ಮ್. ಯೋಗವನ್ನು ತರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ನಮಗೆ, ಉಳಿಯುವುದು ಕೊನೆಗೆ. ಎಷ್ಟೋ ಜನ ಹೀರೋ ಬಂದ್ರು ಹೋದ್ರು, ಬಾಸ್ ಅಂತ ಒಬ್ಬರೇ, ಅದು ಅಪ್ಪು ಬಾಸ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ಆಸ್ತಿ ದೊಡ್ಡಮನೆ ಚಿನ್ನ, ದೊಡ್ಡಮನೆ ಬ್ರಹ್ಮ, ಕರ್ನಾಟಕ ಒಬ್ಬರೇ ಅಣ್ಣ ನಮ್ಮ ಅಪ್ಪು ಬಾಸ್. ದೊಡ್ಡಮನೆ ಇವತ್ತಿಂದ ಎಲ್ಲ ಬಂದಿರೋದು ಕ್ರೇಜು ಇನ್ನೂ ಬರ್ತಾನೆ ಇರ್ತದೆ. ವರ್ಷದಲ್ಲಿ ನಮ್ಗೆ ಯಾವುದೇ ಹಬ್ಬ ಬಂದು ಸಂತೋಷ ಸಿಗಲ್ಲ. ನಮಗೆ ಸಂತೋಷ ಸಿಗೋದೇ ಒಂದೇ ಹಬ್ಬ. ಯಾವ ಹಬ್ಬ? ನಮ್ಮ ಅಪ್ಪು ಬಾಸ್ ಹಬ್ಬ. ಎಲ್ಲಿವರೆಗೂ ಆರುತ್ತೆ ಕನ್ನಡದ ಬಾವುಟ, ಅಲ್ಲಿವರೆಗೂ ನಿಲ್ಲಲ್ಲ ಅಪ್ಪುಗರ ಆರ್ಭಟ. ನೀವು ಹೊರಗಡೆ ಮಾತ್ರ ಬೋರ್ಡ್ ರೀ-ರಿಲೀಸ್ ಅಂತ ಕಾಣುತ್ತೆ ಅಷ್ಟೇ. ಹೊರಗಡೆ ರೀ-ರಿಲೀಸ್ ಅಂತ ಇದೆ, ಆದರೆ ಒಳಗಡೆ ನಿಮಗೆ ರೀ-ರಿಲೀಸ್ ಥರ ಅನ್ಸಲ್ಲ ಇದು ಮೂವಿ. ಆ್ಯಸ್ ಹೊಸ ಮೂವಿ ಹೆಂಗೆ ರಿಲೀಸ್ ಆಗ್ತಾ ಇದೆಯೋ ಅದೇ ಥರನೇ ಜನನೂ ಅದೇ ಥರ ಅದಕ್ಕಿಂತ ಗ್ರ್ಯಾಂಡಾಗಿ ರಿಲೀಸ್ ಆಗಿದೆ. ಸೊ ಅದರಿಂದ ಅವ್ರು ಇನ್ನೂ ಇಲ್ಲ ಅನ್ನೋ ಒಂದು ನಂಬಿಕೆ ನಮ್ಗೆ ಯಾವುದೇ ಕಾರಣಕ್ಕೂ ಅದು ನಮ್ಮ ಬಿಡಲ್ಲ. ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ ಅನ್ನೋ ಒಂದು ಇದ್ದಾರೆ ಅನ್ನೋದನ್ನೇ ನಾವು ತೋರಿಸೋದಕ್ಕೇ ಇದು ಗೊತ್ತಾಗ್ತಾ ಇದೆ. ಸೊ ಅದೇ ಥರನೇ 1 by 1 ಮೂವೀಸು ಎಲ್ಲ ಬರ್ತಾ ಇರುತ್ತೆ. ಫ್ಯಾನ್ಸ್ ಹೆಂಗೆ ಬರ್ತಾ ಇರ್ತಾರೆ ಅನ್ನೋದು ಒಂದು ಕನ್ಫರ್ಮ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ ಮನುಷ್ಯ ಇಲ್ಲ ಅಂದ್ರೂ ಅವ್ರಿಗೋಸ್ಕರ ಎಷ್ಟು ಜನ ಬರೆದಿದ್ದಾರೆ. ಇದು ಅವ್ರು ಸಂಪಾದಿಸಿ ಹೋಗಿರೋಂಥ ಒಂದು ಆಸ್ತಿ. ಸೊ ನಾವೆಲ್ಲ ಅಪ್ಪು ಅಭಿಮಾನಿಗಳಾಗಿ ಇದೊಂದು ಇನ್ನೊಂದ್ಸಲ ಅವರಿಗೆ ನೋಡೋ ಚಾನ್ಸ್ ನಮ್ಗೆ ಸಿಕ್ಕಿದೆ. ಫಸ್ಟ್ ಟೈಮ್ ಅಪ್ಪು ರಿಲೀಸ್ ಆದಾಗ ನಾವೆಲ್ಲ ಇದ್ದಿದ್ದಿಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳು. ಅವಾಗೆಲ್ಲ ನಮ್ಗೆ ನೋಡೋ ಚಾನ್ಸ್ ಸಿಗಲಿಲ್ಲ. ಬಟ್ ಇವಾಗ ಅಪ್ಪು ಮೂವಿ ಇನ್ನೊಂದ್ಸಲ ನೋಡೋ ಚಾನ್ಸ್ ಸಿಕ್ಕಿದೆ. ಸೊ ಇದನ್ನೆಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಯಾರೋ ನೋಡಕ್ಕೆ ಬಂದಿರಲ್ಲ ಸ್ವಾಮಿ. ಕ್ರೇಜ್ಗೆ ಕೇಳೋ ಬಂದ್ರೆ ಅಪ್ಪು ಬಾಸ್. ಲಾಸ್ಟ್ ಟೈಮ್ ಇದೇ ಥಿಯೇಟ್ರಲ್ಲಿ ಜಾಕಿ ರೀ-ರಿಲೀಸ್ ಆದಾಗ ಬಂದಿದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಪ್ಪು ಮೂವಿ ಡಬಲ್ ಕ್ರೌಡ್ ಇದೆ. ನೀವೇ ನೋಡಿದ್ರಲ್ಲ, ಸೆಲೆಬ್ರೇಟ್ ಮಾಡೋಕೆ ಅಲ್ಲಿ ಡ್ಯಾನ್ಸು ಅದೇ ಇದು ಮಾಡಿ ಸುಸ್ತಾಗಿ ಗಂಟೆಲ್ಲ ಹೋಗ್ಬಿಟ್ಟಿದೆ, ಏನು ಮಾತಾಡೋಕ್ಕಾಗಲ್ಲ. ಜೈ ಅಪ್ಪು ಬಾಸ್. ಹಂಗೆ ಅಶ್ವಿನಿ ಮೇಡಮ್ ಬರ್ಡೇ ವಿಶೇಷ. ಹ್ಯಾಪಿ ಬರ್ಡೇ ಬಾಸ್. ಅಪ್ಪು ಬಾಸ್ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ಕಡೆಯಿಂದ ಬಂದು ಫಿಲಮ್ ಮಾಡ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಜೈ ಪವರ್ ಸ್ಟಾರ್. ನಿನ್ನೆ ಮೊನ್ನೆ ಬಂದವರೆಲ್ಲ ಸ್ಟಾರು ಅಂತಾರೆ. ಅಪ್ಪು ಹೃದಯ ಹಂಗೆ ಅಪ್ಪು ವಾಯ್ಸ್ನ ಮಿಸ್ ಮಾಡ್ಕೊತಾ ಇದೆ. ಬಟ್ ಏನಪ್ಪ ಅಂದ್ರೆ ಬೇಜಾರು, ಎಷ್ಟೋ ಇನ್ಸ್ಟಾಗ್ರಾಮ್ ಐಡಿಲಿ ಅಪ್ಪುನ ಒಂಥರ ಈ ಹುಡುಗಿ ತರ ಹಾಕೊಂಡು ಕೆಲವು ಟ್ರೋಲ್ ಮಾಡ್ತಾರೆ. ಕೆಲವರು ಅನ್ನೋದು ಏನ್ ಗೊತ್ತು,
ದರ್ಶನ್ ಫ್ಯಾನ್ಸ್ ಕಲೆ ಟ್ರೋಲ್ ಮಾಡ್ತಾರೆ. ಸೊ ಅದರಿಂದ ತುಂಬಾ ಹೈಟ್ ಆಗುತ್ತೆ. ದಯವಿಟ್ಟು ಯಾರೋ ಮಾಡಕ್ ಹೋಗ್ಬಿಡಿ. ಇನ್ನೊಂದು ಹೇಳ್ತೀನಿ ಓಪನ್ ಆಗಿ, ಸಾವಿರ ಜನ ಹೀರೋ ಬರ್ಲಿ, ಸಾವಿರ ಜನ ಹೀರೋ ಹೋಗ್ತಾರೆ. ಆದ್ರೆ ಇಲ್ಲಿರೋದು ಲೋಕಲ್ ಕಪ್ಪು